ಇನ್ನೂ ಒಂದು ಖುಷಿ ಆಗೋದು ಅಂದರೆ ಅಣ್ಣ, ಎಷ್ಟೋ ಜನ ಮುಚ್ಚಿಟ್ಬಿಡ್ತಾರೆ, ಬೇಡಪ್ಪ ಹೇಳೋದು ಬೇಡ ಅಂತೇಳಿ. ಬಟ್ ನಿಮ್ಮ ಸ್ಟೋರಿ ಇಟ್ಸ್ ಅ ಇನ್ಸ್ಪಿರೇಷನ್ ಟು ಮೆನಿ. ಇಂಥ ಸಮಸ್ಯೆಗಳು ತುಂಬ ಜನರು ಎದುರಿಸ್ತಾ ಇರ್ಬೋದು, ಬಟ್ ಶಿವಣ್ಣ ಎದುರಿಸಿದಂಥ ರೀತಿ ಎಸ್ ಅಫ್ಕೋರ್ಸ್ ಆಗುತ್ತೆ. ಮನಸ್ಸಿರಬೇಕು ಅಷ್ಟೇ, ಆ್ಯಂಡ್ ವಿಲ್ ಪವರ್ ಸ್ಟ್ರಾಂಗ್ ಆಗಿರಬೇಕು. ಖಂಡಿತ ಯಾವುದೇ ಇದ್ರೂ ಕೂಡ ಫೈಟ್ ಮಾಡಿ ವಾಪಸ್ ಬರ್ಬೋದು, ನಾವು ಬರ್ಬೋದು ಅನ್ನೋದಿದೆಯಲ್ಲ, ಇಟ್ಸ್ ಅ ಇನ್ಸ್ಪಿರೇಷನ್ ಸ್ಟೋರಿ ಆಗುತ್ತೆ ಬೇರೆಯವರಿಗೆ. ಯಾಕಂದರೆ ನಾವೆಲ್ಲರೂ ಈ ಬಾಲಿವುಡಲ್ಲಿ ತುಂಬ ಜನಕ್ಕೆ ಬಂತು ಅಂತ ನೋಡಿದ್ವಿ, ಯುವರಾಜ್ ಸಿಂಗಿಗೆ ಬಂದು ಹೋಯಿತು, ಇದೇ ರೀತಿ ಮನೀಷಾ ಕೈರಾಲ ಆಗಿರಲಿ, ಸೊನಾಲಿ ಬೇಂದ್ರೆ ಆಗಿರಲಿ, ಇವರೆಲ್ಲರೂ ನಾವು ನೋಡ್ತಾ ಇದ್ವಿ. ಬಟ್ ನಮ್ಮವರೇ, ನಮ್ಮ ಜೊತೆಗಿರೋರೇ, ನಮ್ಮ ಆತ್ಮೀಯರಿಗೆ ಈ ಥರದ್ದು ಆದಾಗ ಖಂಡಿತವಾಗಿ ನಾವು ಬೇಸರ ಪಟ್ಟಿದ್ದೀವಿ, ನಮಗೂ ಬೇಜಾರಾಗಿದೆ. ನಮ್ಮ ಕುಟುಂಬದಲ್ಲಿ ಯಾರಿಗೋ ಒಬ್ರಿಗೆ ಆಗಿದೆ ಅನ್ನೋ ನೋವನ್ನು ನಾವು ಅನುಭವಿಸಿದ್ವಿ. ಬಟ್ ನೀವು ವಾಪಸ್ ಬಂದು ಅದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ, ಹೇಗಾಯಿತು, ಹೇಗೆ ನಾನು ಹೊರಗಡೆ ಬಂದೆ ಅಂತ, ಇಟ್ಸ್ ಅ ಇನ್ಸ್ಪಿರೇಷನ್ ಟು ಅದರ್ಸ್ ಅನ್ಸುತ್ತೆ. ನನಗೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ಇನ್ನೊಂದು ಏನಂದರೆ, ಇವಾಗ ನಾವು ಸುಳ್ಳು ಹೇಳಿ ಬದುಕಬಾರ್ದು. ಯಾಕಂದರೆ ಇವತ್ತು ನಾವು ಸ್ಟಾರ್ಡಮ್ಮು ಎಷ್ಟು ಏನೇ ಮಾಡಿದ್ರು, ಇಟ್ಸ್ ಆಲ್ ಬಿಕಾಸ್ ಆಫ್ ಪೀಪಲ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಎಲ್ಲ. ನಾವು ಅವ್ರಿಗೆ ಏಮಾರಿಸ್ಕೊಂಡು ಸಪೋಸ್ ನಾಳೆ ದಿನ ಏನಂದರೆ ಬ್ಲೇಮ್ ಇರಬಾರ್ದು. ಹೋಗ್ಬೇಕಾದ್ರೆ ಮನುಷ್ಯ ಬರ್ಬೇಕಾದ್ರೆ ಒಂದು ಬ್ಲೇಮ್ ಇಟ್ಕೊಂಡು ಹೋಗ್ಬಾರ್ದು. ಏನೇ ಹೇಳ್ಬಿಟ್ಟಿದ್ರೆ ಏನಾಗ್ತಿತ್ತು, ಕೆಲವರು ಹೇಳೋರು ಬೇಡ ಇರಲಿ, ಏನಿವಾಗ ಎಲ್ಲರಿಗೂ ಬರ್ತಲ್ವಾ, ಹೌದು, ವೈ ನಾಟ್ ಮೀ, ವೈ ಶುಡ್ಂಟ್ ಐ ಸೇ. ನಾನು ಹೇಳ್ದಾಗಿತ್ತು, ಬೇಡಾಗಿತ್ತು. ನಾನು ಕೇಳಿದೆ ಅವ್ರಿಗೆ, ಇವಾಗ ನೀವು ಅದನ್ನು ಎಲ್ಲರಿಗೂ ಹೇಳೋದು, ವಾಟ್ ಡು ಯು ಫೀಲ್ ಅಂತ ಕೇಳಿದೆ ಅವ್ರಿಗೆ. ಇಲ್ಲ, ನಾನು ನನ್ನ ಪ್ರೊಡ್ಯೂಸರ್ಸ್ಗೆ ಮತ್ತು ಡೈರೆಕ್ಟರ್ಸ್ ಆಗಲಿ ನನ್ನ ಫ್ಯಾನ್ಸಿಗೆ ನಾನು ಒಂದು ಸೆಕೆಂಡ್ ತೊಗೊಂಡಿಲ್ಲ ಅದನ್ನ ಆನ್ಸರ್ ಮಾಡೋಕ್ಕೆ. ಅವರು ನಾನು ಚೀಟ್ ಮಾಡಲ್ಲ ನನ್ನ ಫ್ಯಾನ್ಸಿಗೆ, ಲೆಟ್ ದೆಮ್ ನೋ ಎವ್ರಿಥಿಂಗ್. ನಾನು ಹೈಡ್ ಮಾಡಿದರೆ ನಾನು ಚೀಟ್ ಮಾಡ್ದಂಗೆ ಆಗುತ್ತೆ ಅವ್ರಿಗೆ, ಬೇಡ. ನಾಳೆ ದಿನ ಏನೇನೋ ಮಾತಾಡ್ತಾರೆ, ಬೇಡ, ವೈ ಇದ್ದೀವಿ, ಇಷ್ಟು ಜನ ಚೆನ್ನಾಗಿದ್ವಿ, ಇವಾಗ ಬಂದಿದೆ, ಅದನ್ನು ಹೇಳ್ಬಿಟ್ರೆ ಓಕೆ, ವಾಟ್ ಇಸ್ ದೇರ್. ನೋಡಿ ಎಷ್ಟೊಂದು ಆರೈಕೆ ಇತ್ತು ನೋಡಿ, ನಾವು ಎಲ್ಲರೂ ಅವ್ರ ಪ್ರೀತಿ ವಿಶ್ವಾಸ ಎಷ್ಟಿತ್ತು ನೋಡಿ. ಇವನ್ ಫ್ರಮ್ ದ ಮೀಡಿಯಾ ಗೊತ್ತಿದ್ರೂ ನೋ ಬಡಿ ವಾಸ್ ಆ್ಯಂಡ್ ಅಷ್ಟೊಂದು ಲವ್ ಆ್ಯಂಡ್ ಅಫೆಕ್ಷನ್ ಇಟ್ಕೊಂಡಿರ್ಬೇಕಾದ್ರೆ ನಾನು ವೈ ಶುಡ್ಂಟ್ ಐ ಟೆಲ್ ಅನ್ನೋದೇ ಬಂತೆ ಹೊರತು, ಬೇಡ ಹೇಳೋಣ ಬೇಡ, ಇಟ್ಸ್ ಬೆಟರ್. ಆ್ಯಂಡ್ ಎವ್ರಿ ಸೆಟ್ಲ್ ಈ ವಿಷಯದಲ್ಲಿ ಅವ್ರು ಸೆಟ್ಲ್ ಆಗೋವರೆಗೂ ಮೀಡಿಯಾದವ್ರು ಎಲ್ಲೂ ಏನನ್ನೂ ಹಾಕಿರಲಿಲ್ಲ. ಬೇರೆ ಜನರಿಗೆಲ್ಲರಿಗೂ ಗೊತ್ತಿತ್ತು, ಅವ್ರಿಗೂ ಗೊತ್ತಿತ್ತು, ಬಟ್ ಎಲ್ಲೂ ಹಾಕಲಿಲ್ಲ. ಓಪನ್ ಆಗಿ ಅವ್ರು ಯಾವಾಗ ಮಾತಾಡಿದ್ರು ಆಮೇಲೆ ಹಾಕಿದ್ರು ಅದು. ಸೊ ನಾನು ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ಅವ್ರ ಹತ್ರ. ಯಾಕಂದರೆ ಇಲ್ಲಾಂದರೆ ಟಿ ವಿ ಹಾಕಿದ ಕೂಡಲೇ ಬರುತ್ತೆ, ನೆಟ್ಟಿಗೆ ಹೋದರೆ ಬರುತ್ತೆ. ಎಷ್ಟೋ ಜನ ಇದ್ದಾರೆ, ಈ ಆ್ಯಂಕರ್ಸ್ ಎಲ್ಲ ಇದ್ದಾರೆ, ಇವಾಗ ಮಾತಾಡಿ ತಗೊಳ್ಳಿ ಎಲ್ಲ, ಎಲ್ಲರೂ ಬಂದು ನಾನು ಹೆಲ್ತ್ ನೋಡ್ಕೊಳ್ಳಿ ಅಂದರೆ ಅಷ್ಟೇ, ಏನಾಗಿದೆ ಅಂತ ಹೇಳ್ತಿರ್ಲಿಲ್ಲ. ಹೌದು ಹೌದು. ಸಿ ಎವ್ರಿಬಡಿ ವಾಸ್ ಸೋ ಕನ್ಸರ್ನ್ ನಾನು ಹೆಲ್ತ್ ನೋಡ್ಕೊಳ್ಳಿ. ನನಗೆ ಗೊತ್ತಾಗ್ತಿತ್ತು, ಯಾಕಂದರೆ ಭಾವನೆ ಅರ್ಥ ಆಗ್ಬಿಡುತ್ತೆ. ಸಿ ದಟ್ ಇಸ್ ವಾಟ್ ಇಸ್ ಹ್ಯೂಮನ್. ಎಲ್ಲ ಚಾನಲ್ನವರು ಅಷ್ಟೇ, ಎವ್ರಿಬಡಿ ದಟ್ ಅನ್ನೋ ಚಾನಲ್ ಹೆಲ್ತ್ ನೋಡ್ಕೊಳ್ಳಿ, ಹುಷಾರಾಗಿರಿ. ಅವ್ರಿಗೆ ಗೊತ್ತು, ಅವ್ರಿಗೆ ಒಂದೊಂದು ಸತಿ ಒಬ್ಬೊಬ್ರು ಕಣ್ಣಲ್ಲಿ ನೀರಿತ್ತು. ಐ ಕುಡ್ ಸಿ ದಟ್. ಬಟ್ ನೀವು ಅಷ್ಟೇ ಯೂಸ್ ಟು ಮೆಸೇಜ್, ಬಿಕಾಸ್ ದೋಸ್ ಮೆಸೇಜಸ್ ಇಂದ ರಿಯಲಿ ಇವನ್ ನೌ ವೆನ್ ಐ ಯೂಸ್ ಟು ರೆಮರ್ ಮೆಸೇಜ್ ಕಳಿಸೋದು ನೋಡಿ. ಸೊ ನಿಮ್ಮ ಮೆಸೇಜ್ ಇರ್ಬೋದು, ಅದೇ ಇಟ್ ಆಲ್ ಕೌಂಟ್ಸ್. ಲಾಟ್ ಆಫ್ ಪೀಪಲ್ ಅಂದರೆ ರಿಯಲಿ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಲೈಕ್ ದಿಸ್, ಬಿಕಾಸ್ ಅಷ್ಟು ಪ್ರೀತಿ ಎಲ್ಲ ಓದ್ಕೊಂಬರ್ಬೇಕಾದ್ರೆ ಒಂದಿದ್ರೆ ಧೈರ್ಯ ಆಯಿತು. ಎಸ್, ಏನೋ ಆಗಲ್ಲ ದೇವ್ರಿದ್ದಾರೆ. ಆ್ಯಂಡ್ ಅಬೋವ್ ಆಲ್ ದ ಡಾಕ್ಟರ್ ಮುರುಗೇಸನ್, ಈ ವಾಸ್ ರಿಯಲಿ ಅ ಮ್ಯಾಜಿಕಲ್ ಹ್ಯಾಂಡ್. ಆ್ಯಂಡ್ ಅವರು ತುಂಬ ಡಿಫಿಕಲ್ಟ್ ಸರ್ಜರಿನ ಭಾಳ ಈಸಿಯಾಗಿ ಹೇಳಿದರು. ಅದೇ ಒಂದು ಹೇಗಿತ್ತಣ್ಣ ಎಕ್ಸ್ಪ್ಲನೇಷನ್, ಏನಾಗುತ್ತೆ, ಏನು ಸರ್ಜರಿ? ನಥಿಂಗ್ ಶಿವಣ್ಣ, ಇದು ವಿ ವೆಂಟ್ ಊಟಕ್ಕೆ ಹೋಗಿದ್ದು ಅವ್ರ ಮನೆಗೆ ನೈಟ್. ನಾಳಿದ್ದು ಆಚರಣೆದೇನೋ ಇತ್ತು, ನಾಳೆ ಫ್ರೀ ಇರ್ತೀರಾ, ನೋ ಪ್ರಾಬ್ಲಮ್, ಎಂಜಾಯ್. ಮಂಡೇ ಒಂದಿನ 11 o'clock ಒಳಗಡೆ ಎಲ್ಲ ಬಿಟ್ಬಿಡಿ, ಬೇರೆ ಏನು ಸಾಲ್ಟ್ ತಿನ್ನಬೇಡಿ. 11 o'clock ಮೇಲೆ ಬರೀ ಲಿಕ್ವಿಡ್, ನಥಿಂಗ್ ಶುಡ್ ಹ್ಯಾವ್, ಎವ್ರಿಥಿಂಗ್ ಶುಡ್ ಬಿ ಕ್ಲಿಯರ್ ಫ್ರಮ್ ದ ಸ್ಟಮಕ್. ಆರಾಮಾಗಿರಿ. ಟ್ಯೂಸ್ಡೇ ಮಾರ್ನಿಂಗ್ ಬರ್ತೀರಾ, about 5 hours, 4.5 hours. Afterwards, you will go to that recovery room. Then from there, you will go to the ward. You will sit that day itself. Okay. ಎಷ್ಟು ಕಾನ್ಫಿಡೆಂಟ್ ಹೇಳಿದ್ರೆ ಭಾಳ ಖುಷಿ ಆಯಿತು. ಬಟ್ ಫಸ್ಟ್ ಆಫ್ ಆಲ್ ನಾನು ಲ್ಯಾಂಡ್ ಆದಾಗಲೇ ವೆನ್ ಐ ಸಾ ದಟ್ ಹಾಸ್ಪಿಟಲ್ ಅಟ್ಮಾಸ್ಫಿಯರ್, ಐ ವಾಸ್ ಸೋ ಬ್ಯೂಟಿಫುಲ್. ಯಾವ ಡಿಸಿಷನ್ ಅಣ್ಣ ಅಲ್ಲಿಗೆ ಹೋಗೋಣ ಅಂತೇಳಿ? ಅದು ಐ ಥಿಂಕ್ ಎಲ್ಲ ಅದು ಇಲ್ಲಿ ಡಾಕ್ಟರ್ಸ್ದೆ. ಅಂದರೆ ನಾವು ಕೇಳಿದ್ವಿ, ಯಾಕಂದರೆ ಎಲ್ಲರೂ ಹೇಳ್ತಾ ಇದ್ರಲ್ಲ ಅಮೇರಿಕಾ ತುಂಬ ಬೆಸ್ಟ್ ಅಂತ ಹೇಳ್ತಾ ಇದ್ರು. ನನಗೂ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ದಿಲೀಪ್ ಮತ್ತು
ಅದನ್ನು ಹ್ಯಾಂಡಲ್ ಮಾಡಿದ್ರು. ಜೊತೆಗೆ ಡಾಕ್ಟರ್ ಶಶಿಧರ್ ಅಂತ ಇಲ್ಲಿನವರು ಎಲ್ಲ ಸೇರಿ ಒಟ್ಟಿಗೆ ತೊಗೊಂಡಿದ್ದು ಡಿಸಿಷನ್ ಅದು. ಇನ್ಫ್ಯಾಕ್ಟ್ ಆಮೇಲೆ ಮಧು ಅವ್ರ ಜೊತೆಗೆ ಆ ಮೀಟಿಂಗಲ್ಲಿ ಮಧು ಇರ್ತಾಯಿದ್ರು. ನನಗಲ್ಲಿ ಹೋಗಿ ಅದನ್ನೆಲ್ಲ ಕೇಳಷ್ಟು ಧೈರ್ಯ ಅವಾಗಿನ್ನೂ ಬಂದಿರಲಿಲ್ಲ ನನಗೆ. ನಾನು ಆ ವರ್ಡ್ ಕ್ಯಾನ್ಸರ್ ಅನ್ನೋ ವರ್ಡೇ ನಾನು ಹೇಳ್ತಿರ್ಲಿಲ್ಲ. ನಂಗೆ ಅದು ಒಂಥರ ಅದು ತುಂಬ ಕಷ್ಟ. ಇದನ್ನು ಹೇಳ್ಬಿಟ್ಟೆ, ಅದು ಯಾಕೆ ಇಷ್ಟು ಹಿಂಗೆಲ್ಲ ಹೇಳ್ತಿದ್ದೀರ? ಐ ಸೆಡ್ ವಾಟ್ ಇಸ್ ದೇರ್. ನಿಜ, ಬಿಲೀವ್ ಇಟ್ ಆರ್ ನಾಟ್, ಯಾರಾದ್ರು ಕೇಳಿದಾಗ ನಾವುಗಳು ಕೂಡ ಆ ಕ್ಯಾನ್ಸರ್ ಅನ್ನೋ ಪದ ನಾವು ತೆಗ್ದೇ ಇಲ್ಲ. ನಾವು ಇನ್ಫ್ಯಾಕ್ಟ್ ನಾವು ಮಾತಾಡ್ತಾ ಇರಲಿಲ್ಲ. ನಮಗೂ ಏನೋ ಅಂತಾರೆ, ಹೌದು ಹುಷಾರಿಲ್ಲ, ಏನೋ ಸಮಸ್ಯೆ ಆಗಿದೆ, ಬಟ್ ಸರಿ ಹೋಗುತ್ತೆ. ಅಯ್ಯೋ ಎಷ್ಟು ಜನ ಜಯರಾಮ್ ಅವ್ರಿಗೆ ಹೇಳಿದಾಗ, ಜಯರಾಮ್ ಅವರು ಒಂದು ಫುಟ್ಟು ಆ್ಯಕ್ಟರ್ ಜಯರಾಮ್ ಅವರು ಒಂದು 2 minutes ಮಾತಾಡಲಿಲ್ಲ. ಅವ್ರಿಗೂ ಒಂಥರ ತುಂಬ ದುಃಖ ಆಗ್ಬಿಡ್ತು ಅವ್ರಿಗೆ. ಆಮೇಲೆ ತಿರ್ಗಾ 1 hour ಆದಮೇಲೆ ತಿರ್ಗಾ ಫೋನ್ ಮಾಡಿದರು. ಲಾಟ್ ಆಫ್ ಪೀಪಲ್ಸ್ ಇನ್ ದಟ್ ವೇ. ಅಲ್ಲಿ ಫಸ್ಟ್ ಶೂಟಿಂಗ್ ನಡೀತಾ ಇದ್ದಿದ್ದು ಅರ್ಜುನ್ ಅವ್ರದ್ದು. ಸೊ ವಿ ಹ್ಯಾಡ್ ಟು ಟಾಕ್ ಟು ಶೂಟಿಂಗ್ ನಡೀತಾ ಇತ್ತಲ್ಲ ಅವಾಗ. ಸೊ ಏನು ಅರ್ಜುನ್ ಅವ್ರನ್ನ ಇಲ್ಲಿ ಇವ್ರಿಗೂ ಶೂಟಿಂಗ್ ಇದರಲ್ಲಿ ನಡೀತಾ ಇತ್ತು, ಶೆರಟನಲ್ಲಿ. ಅವ್ರನ್ನ ಅಲ್ಲಿಗೆ ಕರೆಸ್ಕೊಂಡು ನಾನು ಅವರು ಮಾತಾಡಿದ್ವಿ. ಅವ್ರನ್ನ ಸಮಾಧಾನ ಮಾಡೋದೇ ಕಷ್ಟ ಆಗೋಯ್ತು. ಸೊ ಕನ್ಸರ್ನ್ಡ್ ಆ್ಯಂಡ್ ನಾನು ಕೆಲವರಿಗೆ ನಾನೇ ಹೇಳಬೇಕಾಗಿ ಬಂತು. ಬಿಕಾಸ್ ಅವರು ಹೇಳಿದ್ರು ನನಗೆ, ಅವ್ರು ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ನನಗೆ ಹೇಳ್ತಾಯಿದ್ರು.